ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಏನಾದರೂ ಇದ್ರೆ ಕಮೆಂಟ್ ಕೂಡ ಮಾಡ್ಬೋದು. ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಏನಕ್ಕಪ್ಪ ಅಂತಂದ್ರೆ, ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಮೊರಿಂಗಾ ಲೀವ್ಸ್ ಅಥವಾ ನುಗ್ಗೆ ಸೊಪ್ಪು ಅಂತ ಏನು ಹೇಳ್ತೀವಿ, ಆ ಸೊಪ್ಪಿನ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ, ನಾವು ಎಷ್ಟು ಹಣ್ಣುಗಳಲ್ಲಿ ಅಥವಾ ಸೊಪ್ಪು ತರಕಾರಿಗಳಲ್ಲಿರುವಂತ ಎಲ್ಲಾ ನ್ಯೂಟ್ರಿಷನ್ ಇದು ಒಂದೇ ಸೊಪ್ಪಲ್ಲಿದೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೂಡ. ಎಷ್ಟೋ ಜನ ಅನ್ಕೊಂತಿರ್ತಾರೆ ನಾವು ಫ್ರೂಟ್ಸ್ ತಿಂತಾ ಇಲ್ಲ, ಡ್ರೈ ಫ್ರೂಟ್ಸ್ ಕೊಡ್ತಾ ಇಲ್ಲ ಮಕ್ಕಳಿಗೆ, ಅಥವಾ ನಾವು ಅಲ್ಲ ವೆಜಿಟೇರಿಯನ್ಸ್, ಸೊ ಅದಕ್ಕೋಸ್ಕರ ನಾವು ಮೊಟ್ಟೆ ತಿಂತಾ ಇಲ್ಲ, ನಾನ್ ವೆಜ್ ತಿಂತಾ ಇಲ್ಲ, ಸೊ ನಮ್ಗೆ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಇದೆ ಅಂತ ಅನ್ನೋರು ಈ ಸೊಪ್ಪಿನ ಬಗ್ಗೆ ಮಹತ್ವವನ್ನ ತಿಳ್ಕೊಂಡ್ರೆ ಅವರು ಖಂಡಿತವಾಗ್ಲೂ ವಾರದಲ್ಲಿ ಅಟ್ಲೀಸ್ಟ್ 2 ದಿನ ಈ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಅವರ ದೇಹಕ್ಕೆ ಎಷ್ಟು ಒಳ್ಳೆಯ ಬೆನಿಫಿಟ್ಸ್ ಇದೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಇದನ್ನ ಯಾವ ಫಾರ್ಮ್ ಅಲ್ಲಿ ತಗೋಬಹುದು, ಮತ್ತೆ ಇದರ ಪೌಡರ್ ಇವಾಗ ಇತ್ತೀಚೆಗೆ ನಾವು ನೋಡ್ತಿದೀವಿ ಆನ್ಲೈನ್ ಸಿಗ್ತಾ ಇದೆ ಮೊರಿಂಗಾ ಪೌಡರ್ ಅಂತ. ಆ ಪೌಡರ್ ಕೂಡ ನಮ್ಗೆ ತುಂಬಾನೇ ಒಳ್ಳೆಯದು. ಅದರಲ್ಲಿ ತುಂಬಾನೇ ನ್ಯೂಟ್ರಿಷನ್ಸ್ ಇರುತ್ತೆ. ನಮ್ಮ ದೇಹದಲ್ಲಿರುವ ಎಷ್ಟೋ ಕಾಯಿಲೆಗಳನ್ನ ಅದು ಗುಣಪಡಿಸುವಂತ ಒಂದು ಶಕ್ತಿಯನ್ನ ಈ ಮೊರಿಂಗಾ ಲೀವ್ಸ್ ಅಥವಾ ನುಗ್ಗೆ ಸೊಪ್ಪು ಮತ್ತೆ ಅದರ ಪೌಡರ್ ಹೊಂದಿದೆ ಅಂತಾನೆ ಹೇಳ್ಬೋದು. ನಮ್ಮ ದೇಹದಲ್ಲಿ ಬರುವಂತ ತುಂಬಾನೇ ಕಾಯಿಲೆಗಳನ್ನ ಇದು ಗುಣಪಡಿಸುವಂತ ಶಕ್ತಿಯನ್ನ ಹೊಂದಿದೆ. ಇದ್ರ ಬಗ್ಗೆ ತುಂಬಾ ಜನಕ್ಕೆ ಅವೇರ್ನೆಸ್ ಇದೆ, ಕೆಲವರಿಗೆ ಅವೇರ್ನೆಸ್ ಇಲ್ಲ. ಸೊ ನಾನಿವತ್ತು ಅದಕ್ಕೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ಹಳ್ಳಿಗಳಲ್ಲಿ ಮನೆ ಹತ್ರ ನುಗ್ಗೆ ಸೊಪ್ಪು ಗಿಡ ಹಾಕೊಂಡಿರ್ತಾರೆ. ಬಟ್ ಸಿಟಿಗಳಲ್ಲಿ ಕೆಲವು ಅದನ್ನ ತಿಂತಾರೆ, ಕೆಲವು ತಿನ್ನಲ್ಲ. ಮತ್ತೆ ಎಷ್ಟೋ ಜನ ಅದು ಕಹಿ ಅಂತ ಹೇಳಿ ಮಕ್ಳಿಗೂ ಕೊಡಲ್ಲ, ಅವರು ತಿನ್ನಲ್ಲ. ಬಟ್ ಇದ್ರಲ್ಲಿರುವಷ್ಟು ಪೋಷಕಾಂಶಗಳು ನಮ್ಮ ಯಾವ ಸೊಪ್ಪು ಮತ್ತೆ ತರಕಾರಿ ಆಗಿರ್ಬೋದು, ಹಣ್ಣುಗಳಲ್ಲಾಗಿ ಇಲ್ಲ. ಅಷ್ಟು ಇದರಲ್ಲಿ ಪೋಷಕಾಂಶಗಳ ಆಗರ ಅಂತಾನೆ ಹೇಳ್ಬೋದು ಈ ನುಗ್ಗೆ ಸೊಪ್ಪನ್ನ. ಫಸ್ಟ್ ಇದರಲ್ಲಿ ಯಾವ್ಯಾವ್ದು ಪೋಷಕಾಂಶಗಳು ಇದೆ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಪ್ರೋಟೀನ್ ಅಂಶ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಇ ಇದೆ, ಕ್ಯಾಲ್ಸಿಯಂ ಯಥೇಚ್ಛವಾಗಿ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಮತ್ತೆ ಇದು ಫೈಬರ್ನ ಹೊಂದಿರುವಂತ ಒಂದು ಸೊಪ್ಪು. ಮತ್ತೆ ಇದ್ರ ಜೊತೆ ಐರನ್ ಕಂಟೆಂಟ್ ಇರುತ್ತೆ, ಮತ್ತೆ ಫಾಲಿಕ್ ಆಸಿಡ್, ಇದೆಲ್ಲವನ್ನ ಒಳಗೊಂಡಿರುವಂತ ಒಂದು ಸೊಪ್ಪು ಯಾವ್ದಪ್ಪ ಅಂತಂದ್ರೆ ಅದು ನುಗ್ಗೆ ಸೊಪ್ಪು. ನಾವು ಸಣ್ಣ ಪುಟ್ಟ ನಮ್ಮ ಸಮಸ್ಯೆಗಳಿಗೆ ನಾವು ಡೈರೆಕ್ಟ್ ಡಾಕ್ಟರ್ ಹತ್ರ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಹೇರ್ ಫಾಲ್ ಅಂದ ತಕ್ಷಣ ನಮ್ಗೆ ತುಂಬಾನೇ ಬೇಜಾರಾಗುತ್ತೆ, ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ನಮ್ಮ ಏರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಏನೇನ್ ನಮ್ಮ ದೇಹಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಇದೆ, ಆ ಎಲ್ಲಾ ಪೋಷಕಾಂಶಗಳು ಈ ಒಂದು ನುಗ್ಗೆ ಸೊಪ್ಪಲ್ಲಿ ಇದೆ. ನ್ಯೂಟ್ರಿಯೆಂಟ್ಸ್ ಈ ನುಗ್ಗೆ ಸೊಪ್ಪಿನಲ್ಲಿ ಇದೆ. ನುಗ್ಗೆ ಸೊಪ್ಪನ್ನ ವಾರದಲ್ಲಿ 2 ರಿಂದ 3 ದಿನ ನಾವು ತಿನ್ನೋದ್ರಿಂದ ನಮ್ಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಾವು ಈ ಸೊಪ್ಪನ್ನ ಹೇರ್ ಪ್ಯಾಕ್ ಆಗೂ ಕೂಡ ಯೂಸ್ ಮಾಡ್ಬೋದು. ನಾವು ಮೊದಲನೇದಾಗಿ ಒಂದನ್ನ ತಿಳ್ಕೊಬೇಕು, ಈ ನುಗ್ಗೆ ಸೊಪ್ಪಲ್ಲಿ ನಾವು ನುಗ್ಗೆ ಕಾಯಿನೂ ಕೂಡ ತಿನ್ಬೋದು, ಅದು ಕೂಡ ಹೆಲ್ದಿ. ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಹೂವು ಬರುತ್ತಲ್ಲ, ಅದು ಕೂಡ ತುಂಬಾ ಟೇಸ್ಟಿ ಮತ್ತೆ ತುಂಬಾ ಹೆಲ್ದಿ. ಮತ್ತೆ ಲೀವ್ಸ್ ಅಂತೂ ಹೇಳೋದೇ ಬೇಡ. ಎಷ್ಟೋ ಜನಕ್ಕೆ ಒಬೆಸಿಟಿ ಪ್ರಾಬ್ಲಮ್ ಇರುತ್ತೆ, ವೇಟ್ ಗೇನ್ ಜಾಸ್ತಿ ಆಗ್ತಾರೆ. ಅವ್ರಿಗೆಲ್ಲ ವೇಟ್ ಲಾಸ್ ಆಗ್ಬೇಕು, ತುಂಬಾ ಸ್ಲಿಮ್ ಆಗಿ ಕಾಣ್ಬೇಕು, ತೂಕ ಕಡಿಮೆ ಮಾಡ್ಬೇಕು ಅಂತ ಯಾರೆಲ್ಲ ನೋಡ್ತಿರ್ತೀರಾ, ಅವ್ರಿಗೆ ಈ ಸೊಪ್ಪು ತುಂಬಾ ಒಳ್ಳೇದಾಗತ್ತೆ. ಏನಕ್ಕೆ ಅಂತಂದ್ರೆ ಇದ್ರಲ್ಲಿ ಕಡಿಮೆ ಕ್ಯಾಲೋರೀಸ್ ಇರುತ್ತೆ, ಬಟ್ ತುಂಬಾನೇ ಹೆಲ್ದಿ ಇರುತ್ತೆ. ತುಂಬಾ ಕ್ಯಾಲ್ಸಿಯಂ ಅಂಶ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಇ ಇದೆ. ಎಲ್ಲ ಇರೋದ್ರಿಂದ ನಾವು ಹೆಚ್ಚು ತಿಂದ್ರೂ ಕೂಡ ನಮ್ಮ ದೇಹಕ್ಕೆ ಏನು ಕ್ಯಾಲರೀಸ್ ಜಾಸ್ತಿ ಆಗಲ್ಲ. ಸೊ ನಾವು ವೇಟ್ ಗೇನ್ ಜಾಸ್ತಿ ಆಗಲ್ಲ. ವೇಟ್ ಲಾಸ್ ಮಾಡೋರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಈ ಸೊಪ್ಪು. ಇದ್ರ ಜೊತೆಗೆ ಇದರಲ್ಲಿ ವೈಟಮಿನ್ ಸಿ ಯಥೇಚ್ಛವಾಗಿ ಇರುತ್ತೆ. ಇದು ನಮ್ಮ ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಅಂದ್ರೆ ಇದರಿಂದ ತುಂಬಾನೇ ಸ್ಕಿನ್ ಬೆನಿಫಿಟ್ಸ್ ಇದೆ. ವಿಟಮಿನ್ ಸಿ ಇರೋದ್ರಿಂದ, ವಿಟಮಿನ್ ಸಿ ನಮ್ಮ ಚರ್ಮಕ್ಕೆ ತುಂಬಾನೇ ಮುಖ್ಯ. ತುಂಬಾ ಜಾಸ್ತಿ ಬೇಕಾಗಿರೋದು ನಮ್ಮ ಸ್ಕಿನ್ಗೆ. ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣ್ಬೇಕು, ನಮ್ಮ ವಯಸ್ಸಲ್ಲಿ ಚಿಕ್ಕವ್ರ ತರ ಕಾಣ್ಬೇಕು, ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಬ್ರೈಟ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ವಿಟಮಿನ್ ಸಿ ಬೇಕು. ಆ ವಿಟಮಿನ್ ಸಿ ಈ ನುಗ್ಗೆ ಸೊಪ್ಪಲ್ಲಿ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಸ್ಕಿನ್ಗೆ ಇದು ತುಂಬಾನೇ ಒಳ್ಳೇದು ಈ ಸೊಪ್ಪು.
ಇದ್ರ ಜೊತೆಗೆ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಹೈಪರ್ ಪಿಗ್ಮೆಂಟೇಶನ್ ಅಥವಾ ಏನು ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ರಿಡ್ಯೂಸ್ ಮಾಡೋದಕ್ಕೆ ಈ ನುಗ್ಗೆ ಸೊಪ್ಪು ತುಂಬಾನೇ ಒಳ್ಳೇದಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಕೂಡ ಐ ಪ್ರಾಬ್ಲಮ್ ಇದೆ. ಅಂದ್ರೆ ಅವರು ಮೊಬೈಲ್ ಯೂಸ್ ಮಾಡೋದು, ಸ್ಕ್ರೀನ್ ಟೈಮು, ಟಿವಿ ಇದನ್ನೆಲ್ಲ ನೋಡಿ ಅವ್ರಿಗೆ ಚಿಕ್ಕ ವಯಸ್ಸಿಗೆ ಕಣ್ಣಿನ ಸಮಸ್ಯೆಗಳು ಬರ್ತಾ ಇದೆ. ಇದರಲ್ಲಿ ವಿಟಮಿನ್ ಇ, ವಿಟಮಿನ್ ಸಿ ಎಲ್ಲಾ ನ್ಯೂಟ್ರಿಷನ್ ಇರೋದ್ರಿಂದ ಅವರಿಗೆ ಕಣ್ಣಿನ ಸಮಸ್ಯೆಯನ್ನ ದೂರ ಮಾಡಬಹುದು ಈ ನುಗ್ಗೆ ಸೊಪ್ಪಿಂದ. ಇಮ್ಯುನಿಟಿ ಬೂಸ್ಟರ್ ಆಗಿ ಇದು ತುಂಬಾನೇ ಒಳ್ಳೆದಿದೆ. ಇದು ಮಕ್ಕಳಲ್ಲಿ ನಾವು ಯಥೇಚ್ಛವಾಗಿ ಕೊಡುವಂತದ್ದು, ಮತ್ತೆ ನಾವು ಕೂಡ ತಗೊಳ್ಳೋದ್ರಿಂದ ಇದು ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡುತ್ತೆ. ಇದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ತುಂಬಾನೇ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಮಲಬದ್ಧತೆಯ ತೊಂದರೆ ಇರೋದಿಲ್ಲ. ಅದಕ್ಕೋಸ್ಕರ ಈ ಸೊಪ್ಪನ್ನ ನೀವು ಯಥೇಚ್ಛವಾಗಿ ಬಳಸಬಹುದು. ಡಯಾಬಿಟಿಕ್ಸ್ಗೆ ಇದು ಎಷ್ಟು ರಾಮಬಾಣ ಅಂತಂದ್ರೆ ಇದರಲ್ಲಿ ಇದು ಗ್ಲೂಕೋಸ್ ಅಂಶವನ್ನ ಕಡಿಮೆ ಮಾಡುತ್ತೆ, ಮತ್ತೆ ಜೀರ್ಣಕ್ರಿಯೆ ಜಾಸ್ತಿ ಆಗೋದಕ್ಕೆ ಈ ಸೊಪ್ಪು ಸಹಾಯ ಮಾಡುತ್ತೆ. BP, ಹೈಪರ್ ಟೆನ್ಷನ್ ಎಲ್ಲ ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇದೆಲ್ಲದ್ರ ಜೊತೆಗೆ ಲಿವರ್ ಹೆಲ್ತ್ಗೂ ಕೂಡ ಈ ನುಗ್ಗೆ ಸೊಪ್ಪು ತುಂಬಾನೇ ಒಳ್ಳೆಯದು. ಮತ್ತೆ ಎಷ್ಟೋ ಜನ ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ, ಅವರಿಗೆ ದೇಹದಲ್ಲಿ ರಕ್ತದ ಅಂಶ ಕಡಿಮೆ ಆಗಿರುತ್ತೆ. ಅವರು ತಿನ್ನೋದ್ರಿಂದ ಅವರಿಗೆ ರಕ್ತಹೀನತೆ ಕಡಿಮೆ ಆಗುತ್ತೆ, ಮತ್ತೆ ರಕ್ತ ಅವರ ದೇಹದಲ್ಲಿ ಹೆಚ್ಚು ಉತ್ಪಾದನೆ ಆಗೋಕ್ಕೆ ಈ ಸೊಪ್ಪು ಸಹಾಯ ಮಾಡುತ್ತೆ. ಮತ್ತೆ ಇದನ್ನ ನಾವು ಮಕ್ಳಿಗೂ ಸಹ ಕೊಡ್ಬೋದು, ಮಕ್ಕಳು ದೊಡ್ಡವರು ಎಲ್ಲ ತಿನ್ಬೋದು. ಬಟ್ ಈ ರಸವನ್ನ, ನುಗ್ಗೆ ಸೊಪ್ಪಿನ ಹಸಿ ರಸವನ್ನ ಕುಡಿಬಾರ್ದು. ಈ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನ ಕುಡಿಬಹುದು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು. ಬಟ್ ಹಸಿ ರಸನ ತಗೋಬಾರ್ದು. ಇದ್ರ ಜೊತೆಗೆ ಯಾರು ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ ಅವರು ಕೂಡ ಈ ಸೊಪ್ಪಿನ ರಸವನ್ನ ತಗೋಬಾರ್ದು. ಈ ಸೊಪ್ಪನ್ನ ನಾವು ತಿನ್ನೋದ್ರಿಂದ ನಮ್ಮ ಬೋನ್ಸ್ ಏನಿರುತ್ತೆ ಅಂದ್ರೆ ಮೂಳೆಗಳು ತುಂಬಾನೇ ಗಟ್ಟಿ ಆಗುತ್ತೆ, ಬಲಿಷ್ಠ ಆಗುತ್ತೆ. ಏನಕ್ಕೆ ಅಂತಂದ್ರೆ ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಇರೋದ್ರಿಂದ ನಮ್ಮ ದೇಹದ ಮೂಳೆಗಳು ಗಟ್ಟಿ ಆಗುತ್ತೆ. ದೇಹದ ಮೂಳೆಗಳು ಗಟ್ಟಿ ಆಗೋದಕ್ಕೆ ಈ ಸೊಪ್ಪು ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಮಾನಸಿಕ ಆರೋಗ್ಯ ಅಂತಂದ್ರೆ ಕೆಲವರು ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ, ಕೆಲವ್ರಿಗೆ ತುಂಬಾ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಕೂಡ ಈ ಸೊಪ್ಪು ತುಂಬಾನೇ ಉಪಯೋಗ ಆಗುತ್ತೆ. ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಈ ಸೊಪ್ಪು ಹೃದಯಕ್ಕೂ ಕೂಡ, ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ಈ ಸೊಪ್ಪು ತುಂಬಾನೇ ಒಳ್ಳೆಯದು. ಎಷ್ಟೊಂದು ಜನದಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅವ್ರಿಗೂ ಕೂಡ ಈ ಸೊಪ್ಪು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅವರ ಥೈರಾಯ್ಡನ್ನು ಒಂದು ಸ್ಟೇಬಲ್ ಆಗಿ ಇಟ್ಕೊಳ್ಳೋಕ್ಕೆ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತು ಈ ಸೊಪ್ಪನ್ನ ಯಾವ ರೂಪದಲ್ಲಿ ನಾವು ದೇಹಕ್ಕೆ ತಗೋಬೋದು ಅಂತ ಹೇಳೋದಾದರೆ, ಈ ಸೊಪ್ಪಲ್ಲಿ ನಾವು ಸಾಂಬಾರು ಮಾಡ್ಬೋದು. ನಮ್ಮ ಹಳ್ಳಿ ಕಡೆ ಅಂತೂ ನುಗ್ಗೆ ಸೊಪ್ಪು ಉಪ್ಸಾರು ಅಂತ ತುಂಬಾನೇ ಫೇಮಸ್ಸು. ಅದನ್ನು ತುಂಬ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿರುತ್ತೆ ಕೂಡ. ಮತ್ತು ಚಟ್ನಿ ಮಾಡ್ಕೊಂಡು ತಿನ್ಬೋದು, ನುಗ್ಗೆ ಸೊಪ್ಪಿನ ಚಟ್ನಿಯನ್ನು ಕೂಡ ಮಾಡಿ ತಿನ್ಬೋದು. ಇದು ಕೂಡ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ನುಗ್ಗೆ ಸೊಪ್ಪಿಂದ ಸೂಪ್ ಮಾಡಿ ಕುಡಿಬೋದು. ನಿಮ್ಮ ಮಕ್ಕಳು ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋದಾದರೆ ಸೂಪ್ ರೂಪದಲ್ಲಿ ಕೊಡೋದ್ರಿಂದ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ನಾನ್ ವೆಜ್ ತಿನ್ನೋರಾಗಿದ್ರೆ ಅದಕ್ಕೆ ನೀವು ಚಿಕನ್ ಹಾಕಿ ಚಿಕನ್ ಸೂಪ್ ಥರನೂ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನಾವು ಪಲ್ಯ ಕೂಡ ಮಾಡ್ಬೋದು. ಈ ಸೊಪ್ಪನ್ನ ಬೇಯಿಸಿ ಪಲ್ಯ ಮಾಡಿ ತಿನ್ನೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ, ಅದ್ರ ಜೊತೆಗೆ ತುಂಬಾನೇ ಆರೋಗ್ಯವಾಗಿರುತ್ತೆ. ಜೊತೆಗೆ ನಾನು ಆವಾಗಲೇ ಹೇಳಿದೆ, ಇದು ಪೌಡರ್ ರೂಪದಲ್ಲಿ ಮಾಡಿಕೊಂಡು ನಾವು ಇದನ್ನು ನೀರಲ್ಲಿ ಹಾಕೊಂಡು ಕುಡಿಬೋದು, ಮತ್ತು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಬೋದು. ಮತ್ತು ಈ ಪೌಡರನ್ನು ನೀವು ಮಾಡಿ ಇಟ್ಕೊಂಡು ಮನೆಯಲ್ಲಿ ಡೈಲಿ ಅರ್ಧ ಸ್ಪೂನ್ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಅಂದರೆ ಡೈಲಿ 1 ಸ್ಪೂನನ್ನು ನೀವು ದೇಹಕ್ಕೆ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಹಲವಾರು ಕಾಯಿಲೆಗಳನ್ನು ನೀವು ದೂರ ಇಡ್ಬೋದು. ಸೊ ಇಷ್ಟು ಇವತ್ತು ಈ ಸೊಪ್ಪಿನ ಬಗ್ಗೆ ನಾನು ಹೇಳಿದ್ದೀನಲ್ವಾ. ಆದಷ್ಟು ಎಲ್ಲರೂ ವಾರದಲ್ಲಿ 2 ದಿನ